ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಎಸಗಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಕ್ಕೊಳಗಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇದೀಗ ಭಾರತಕ್ಕೆ ಬರ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಜ್ಞಾತ ಸ್ಥಳವೊಂದರಲ್ಲಿ ಕೂತ್ಕೊಂಡು ವಿಡಿಯೋ ತುಣುಕೊಂದನ್ನು ಅವರು ಬಿಡುಗಡೆ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ, ನಾನು ಇದೇ ತಿಂಗಳ 31ಕ್ಕೆ ಭಾರತಕ್ಕೆ ಬರ್ತೇನೆ, ಬೆಂಗಳೂರಿಗೆ ಬರ್ತೇನೆ, ಕೋರ್ಟಿಗೆ ಹೋಗ್ತೇನೆ, SIT ವಿಚಾರಣೆಯನ್ನ ಎದುರಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾದಂತಹ ಒಂದು ಮಟ್ಟದಲ್ಲಿ ಹೈ ಪ್ರೊಫೈಲ್ ಕೇಸ್ನಲ್ಲಿ ಆತ ಸಿಕ್ಕಾಕೊಂಡಿದ್ದಾನೆ, ಎಷ್ಟು ಜನ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾನೆ, ಆ ಮಹಿಳೆ ಕೂಡ ದೂರು ಕೂಡ ಕೊಟ್ಟಿದ್ದಾರೆ. ಇಡೀ ಸರ್ಕಾರ ತಲೆ ಕೆಡಿಸಿಕೊಂಡಿದೆ. ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ ಈಗ SIT ಅಧಿಕಾರಿಗಳು ಕೂಡ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇಷ್ಟು ದಿವಸ ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳ ಕಾಲ ತಲೆಮರೆಸಿಕೊಂಡು ಈಗ ನಾನು ಬರ್ತೇನೆ, ವಿಚಾರಣೆಯನ್ನು ಎದುರಿಸ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನ ಕೇಸು ಮುಂದೆ ಏನಾಗಬಹುದು? ಅವರನ್ನ SIT ಅಧಿಕಾರಿಗಳು ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ತಗೋಬಹುದು? ವಿಚಾರಣೆ ಯಾವ ರೀತಿಯಾಗಿ ನಡೀಬಹುದು? ಅವರಿಗೆ ಜೈಲ, ಬೇಲ, ಇವೆಲ್ಲ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇವತ್ತು ಮೊಳಕೆ ಹೊಡೆದಿದ್ದಾವೆ. ಹಾಗಾದ್ರೆ ಕಾನೂನು ಏನು ಹೇಳುತ್ತೆ? ನಮ್ಮ ಭಾರತ ದೇಶ ಕಾನೂನಿನ ದೇಶ. ನಮ್ಮ ಸಂವಿಧಾನ ಮತ್ತು ಇದರಲ್ಲಿರುವಂತಹ ಪ್ರತಿಯೊಬ್ಬರು ಎಂಥ ಹೈ ಪ್ರೊಫೈಲ್ ಆಗಿದ್ರು ಕೂಡ, ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ತಪ್ಪು ಮಾಡಿದ್ರೆ ಆತ ಕಾನೂನಿಗೆ ತಲೆ ಬಾಗಲೇಬೇಕು ಅನ್ನುವಂಥ ಮಾತಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಖ್ಯಾತ ಹೈಕೋರ್ಟ್ ವಕೀಲರಾಗಿರುವಂತಹ ಸಂದೀಪ್ ಪಾಟೀಲ್ ಅವರಿದ್ದಾರೆ. ಕಾನೂನಾತ್ಮಕವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಅವರಿಗೆ ನಾನು ಕೇಳೋದಕ್ಕಿದ್ದೇನೆ. ತಡ ಯಾಕೆ, ಬನ್ನಿ ಕೇಳುವ. ಸರ್ ನಮಸ್ಕಾರ. ಈಗ ಪ್ರಜ್ವಲ್ ರೇವಣ್ಣ ಅವರು ನಾನು ಬರ್ತೀನಿ, ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಹಿಂದೆ ಅವರಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಮತ್ತು ಅವ್ರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿತ್ತು ಕೇಂದ್ರ ಸರ್ಕಾರಕ್ಕೆ. ಇದರ ಮಧ್ಯದಲ್ಲಿಯೇ ಈಗ ಪ್ರಜ್ವಲ್ ರೇವಣ್ಣ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುಂದೆ ಏನಾಗಬಹುದು, ಹೇಗೆ ವಿಚಾರಣೆ ನಡೀಬಹುದು ಸರ್, ಏನು ಹೇಳ್ತಿರ್ತಾವು? ಯಾವತ್ತು ಪ್ರಜ್ವಲ್ ರೇವಣ್ಣ ಭಾರತ ದೇಶ ಬಿಟ್ಟು ಹೋದರೂ ಅವತ್ತು ಅವ್ರ ಮೇಲೆ FIR ಇರಲಿಲ್ಲ. ಆದ್ದರಿಂದ ಎನಿ ಸಿಟಿಸನ್ ಕ್ಯಾನ್ ಗೋ ಔಟ್ ಆಫ್ ದಿ ಕಂಟ್ರಿ. ವ್ಯಾಲಿಡ್ ಪಾಸ್ಪೋರ್ಟ್ ಇದ್ದರೆ ಹೊರಗೆ ಹೋಗ್ಬೋದು. ಅವ್ರ ಮೇಲೆ ಕೇಸ್ ಇರಲಿಲ್ಲ, ಅವ್ರು ಹೊರಗೆ ಹೋದರು. ಕೇಸ್ ಆದ ನಂತರ ತನಿಖಾಧಿಕಾರಿಗೆ ಯಾವುದೇ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಮಾಡಬಾರ್ದು ಈ ವಿವೇಚನೆ ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಹಲವಾರು ಮಹಿಳೆಗಳ ಮೇಲೆ ಆಗಿದೆ ಅತ್ಯಾಚಾರ ಅಂತ ಹೇಳೋದಕ್ಕೆ ಈಗ ಸದ್ಯಕ್ಕೆ ನಮ್ಮ ಮುಂದಿರೋದು 1 ಅಥವಾ 2 ಕೇಸ್ ಇದೆ. 400ಕ್ಕೂ ಹೆಚ್ಚು ಮಹಿಳೆಯರು ಇರ್ಬೋದು. ಇಲ್ಲ, 3000ಕ್ಕೂ ಹೆಚ್ಚು ಮಹಿಳೆಯರಿದ್ದಾರೆ ಅಂತ ವಿಡಿಯೋಗಳು ಈಗ ಪೆನ್ ಡ್ರೈವ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಅದು 3 ಜನ ಇರಲಿ, 30 ಜನ ಇರಲಿ, 3000 ಇರಲಿ, ಅತ್ಯಾಚಾರ ಆಗಿದೆ ಅಂತ ಎಷ್ಟು ಕೇಸು ಕೋರ್ಟ್ ಮುಂದೆ ಬಂದಿದೆ ಅಥವಾ ಪೊಲೀಸರು ಮುಂದೆ ಬಂದಿದೆ ಅನ್ನೋದು ಮಾತ್ರ ನಾವು ಪರಿಗಣನೆ ತಗೋಬೇಕು. ಬೇರೆ ಯಾರು ಇನ್ನೂವರೆಗೂ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಎರಡನೇದಾಗಿ ಅವರು ಹೋಗಬೇಕಾಗಿತ್ತಾ, ಈ ಕೇಸ್ ಆದ ತಕ್ಷಣ ವಾಪಸ್ ಬರಬೇಕಾಗಿತ್ತಾ, ಅದು ಅವ್ರ ವಿವೇಚನೆಗೆ ಬಿಟ್ಟಿರೋ ವಿಚಾರ. ಒಂದು ಸತಿ ಅವ್ರು ವಾಪಸ್ ಬಂದ ಮೇಲೆ ಈಗ ಬ್ಲೂ ಕಾರ್ನರ್ ನೋಟಿಸು ಎಲ್ಲ ಆದ ಕಾರಣದಿಂದ ಭಾರತ ದೇಶದ ಯಾವುದೇ ಮೂಲೆಯಿಂದ ಅವರು ಭಾರತಕ್ಕೆ ಎಂಟ್ರಿ ಕೊಟ್ಟಾಗ ಅವರು ಇಮಿಗ್ರೇಷನ್ ಆಫೀಸಲ್ಲೇ ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು ಈಗ ಎಲ್ಲ ಕಡೆ ಕಮ್ಯುನಿಕೇಟ್ ಆಗಿರೋದ್ರಿಂದ ಅವ್ರು ಅಲ್ಲಿ ಅರೆಸ್ಟ್ ಆಗ್ಬೋದು ಮೊದಲನೇದಾಗಿ. ಎರಡನೇದು, ಅವ್ರು ಅರೆಸ್ಟ್ ಆದ ನಂತರ ಅವರನ್ನು ಈ SIT ಅವರು ಕರ್ಕೊಂಬರ್ಬೇಕಾಗತ್ತೆ, ಎಲ್ಲಿಂದ ಇದ್ದಾರೋ ಅಲ್ಲಿಂದ. ಆ ಕರ್ಕೊಂಬರುವ ಪ್ರಕ್ರಿಯೆಯಲ್ಲಿ ಅಲ್ಲಿ ಯಾರು ಮ್ಯಾಜಿಸ್ಟ್ರೇಟ್ ಇರ್ತಾರೋ, ಲೋಕಲ್ ಮ್ಯಾಜಿಸ್ಟ್ರೇಟ್, ಅವ್ರ ಮುಂದೆ ಹೋಗಿ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಅಲ್ಲಿಂದ ಮತ್ತೆ ಟ್ರಾನ್ಸಿಟ್ ಅಂತ ಹೇಳಿ ವಾರೆಂಟ್ ತೊಗೊಂಡು ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ ಕೋರ್ಟಿನ ವ್ಯಾಪ್ತಿಗೆ ಅವ್ರನ್ನ ಒಳಪಡಿಸ್ಬೇಕು. ಒಂದು ಸತಿ ಕೋರ್ಟ್ ಮುಂದೆ ಅವ್ರು ಬಂದ ನಂತರ ತನಿಖೆಗೆ ಎಷ್ಟು ದಿನಗಳ ಅವಕಾಶ ಬೇಕು, ತನಿಖೆ ಮಾಡುವಾಗ ಅವರಿಂದ ನಾವು ಏನೇನು ಮಾಹಿತಿಗಳನ್ನು ಕಲೆ ಹಾಕಬೇಕು, ಆ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ನಮಗೆ ಪೊಲೀಸರಿಗೆ ಎಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿ ಅವರು ಪೊಲೀಸರು ಕೋರ್ಟಿಗೆ ಒಂದು ಮನವಿ ಮಾಡಬೇಕು. ಅವರು 10 ದಿನ ಕೇಳಿದ್ರೆ ಪ್ರಥಮವಾಗಿ ಕೋರ್ಟ್ ಅವರು 3 ದಿನ ಕೊಡ್ಬೋದು. ಯಾಕೆಂದರೆ ಪೊಲೀಸರ ವ್ಯಾಪ್ತಿಯಲ್ಲಿ ಕೂಡ ಹಲವಾರು ಶೋಷಣೆಗಳು ಅಥವಾ ಅವ್ರ ಮೇಲೆ ಒತ್ತಡ ಹೇರುವುದು ಇದೆಲ್ಲ ಆಗ್ಬೋದು. ಪೊಲೀಸ್ ರಾಜ್ ಕೂಡ ಆಗಬಾರ್ದು ಅಂತ ಹೇಳಿ ಕಾನೂನಿನಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಕೋರ್ಟೇ ಸುಪ್ರೀಂ. ಕೋರ್ಟ್ ಅವ್ರು ಡಿಸೈಡ್ ಮಾಡ್ತಾರೆ ಪೊಲೀಸರಿಗೆ ಎಷ್ಟು ದಿನ ತನಿಖೆಗೆ ಇವ್ರು ಕೊಡ್ಬೋದು ಅಂತ. ಅಲ್ಲ ಸರ್, ಈಗ ಸಾಮಾನ್ಯವಾಗಿ ಯಾರೇ ಒಂದು ಅಪರಾಧ ಅಥವಾ ಆರೋಪಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಆಂಟಿಸಿಪೇಟರಿ ಬೇಲ್ ಅನ್ನುವಂಥದ್ದು ಅದಕ್ಕೆ ಮೊರೆ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಈ ಸಂದರ್ಭದಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಮುಂದಾಗಬಹುದಾ? ಅವಕಾಶ ಇದೆಯಾ? ಆಂಟಿಸಿಪೇಟರಿ ಬೇಲ್ ಅರೆಸ್ಟ್ ಆಗುವ ಪೂರ್ವದಲ್ಲಿ ಕೊಡುವಂಥ ಬೇಲು. ಆದ ಕಾರಣದಿಂದ ಪ್ರಜ್ವಲ್ ಅವರು ಎಲ್ಲಿ ತನಕ ಕಸ್ಟಡಿಗೆ ಹೋಗಲ್ವೋ, ಎಲ್ಲಿ ತನಕ ಅರೆಸ್ಟ್ ಆಗಲ್ವೋ ಅಲ್ಲಿ ತನಕ ಅವ್ರಿಗೂ ಕೂಡ ಕಾನೂನಿನಡಿ ಈ ಆಂಟಿಸಿಪೇಟರಿ ಬೇಲ್ ಕೇಳೋದಕ್ಕೆ ಅವಕಾಶ ಇದೆ.
ಅಂದ್ರೆ ಈಗ 31ನೇ ತಾರೀಕಿಗೆ ನಾನು ಹಾಜರಾಗ್ತೀನಿ SITಗೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದಿವಸ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆದರೂ ಕೂಡ ಅವರು ಇಲ್ಲಿವರೆಗೂ ರಿಯಾಕ್ಟ್ ಮಾಡಿರಲಿಲ್ಲ. ಯಾವಾಗ ಒಂದು ವಾರ ಟೈಮ್ ಕೊಟ್ಟು ಅವ್ರಿಗೆ ನೀವು ರಿಯಾಕ್ಷನ್ ಕೊಡಲಿಲ್ಲ ಅಂತಂದ್ರೆ ನಿಮ್ಮನ್ನು ಎಲ್ಲಿದ್ದಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಅನ್ನುವಂಥದ್ದು ವಿಚಾರ ಬಂದಾಗ ಮತ್ತು ಅವರ ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ನೀನು ಎಲ್ಲಿದ್ದೀಪ ಅಲ್ಲಿಂದ ಬಾ ಅಂತ ಹೇಳಿ ಅವರು ವಾರ್ನ್ ಮಾಡಿದಾಗ ಈಗ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಅಂತಂತಂದ್ರೆ, ಈಗ ಅತ್ಯಾಚಾರ ಆರೋಪ ಅನ್ನುವಂಥದ್ದು ಬಹಳ ಗಂಭೀರವಾದಂಥ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ಬೇಲ್ ಸಿಗಲಿಕ್ಕಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ತಾವು ಲಾಯರ್ ಆಗಿ ಏನು ಹೇಳ್ತೀರಿ? ಯಾವುದೇ ಕೇಸು ಕೋರ್ಟ್ ಮುಂದೆ ಕೇಸ್ ಮಾತ್ರ. ಅದು ಆ ಕೇಸ್ನಲ್ಲಿ ಅವರಿಗೆ ಬೇಲ್ ಕೊಡುವಂಥ ಹಂತದಲ್ಲಿ ಬೇಲ್ ಎರಡು ರೀತಿ ಇರುತ್ತೆ. ಒಂದು ಅರೆಸ್ಟ್ ಆಗೋ ಪೂರ್ವದಲ್ಲಿ ಪ್ರೀ ಅರೆಸ್ಟ್ ಬೇಲ್ ಅಂದರೆ ಆ್ಯಂಟಿಸಿಪೇಟರಿ ಬೇಲ್. ಇನ್ನೊಂದು ಅರೆಸ್ಟ್ ಆದ ನಂತರ ಅಂದರೆ ರೆಗ್ಯುಲರ್ ಬೇಲ್. ಪ್ರೀ ಅರೆಸ್ಟ್ ಬೇಲ್ ಅಥವಾ ಆ್ಯಂಟಿಸಿಪೇಟರಿ ಬೇಲ್ ಕೊಡುವಾಗ ಏನೇನು ನೋಡಿ ಆಯಾಮಗಳನ್ನು ನೋಡಿಕೊಡಬೇಕು, ರೆಗ್ಯುಲರ್ ಬೇಲ್ ಕೊಡುವಾಗ ಏನು ಆಯಾಮಗಳು ನೋಡಿಕೊಡಬೇಕು, ಅದೆಲ್ಲ ನಿರ್ದಿಷ್ಟವಾಗಿ ಕಾನೂನಿನಲ್ಲಿ ಆಲ್ರೆಡಿ ಉಲ್ಲೇಖವಾಗಿದೆ. ಇದು ಸಿವಿಯಾರಿಟಿ ಅಫೆನ್ಸ್ ಜಾಸ್ತಿ ಇದ್ದರೆ, ಎರಡನೇದು ಇವ್ರನ್ನ ಅರೆಸ್ಟ್ ಮಾಡಿ ಇವರಿಂದ ಹಲವಾರು ಮಾಹಿತಿಗಳನ್ನು ಪೊಲೀಸರು ಅಥವಾ ತನಿಖಾಧಿಕಾರಿ ಅದನ್ನು ಕಲೆ ಹಾಕಬೇಕು ಅನ್ನುವಂಥ ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಬೇಲನ್ನು ರಿಜೆಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಕೃಷ್ಣ ಅಯ್ಯರ್ ಅವರು ಭಾಳ ಮುಂಚೆನೇ ಸುಪ್ರೀಂ ಕೋರ್ಟ್ ಜಡ್ಜ್ ಆದವರು ಈ ಬೇಲಿನ ವಿಚಾರವಾಗಿ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಜೈಲ್ ಈಸ್ ಅನ್ ಎಕ್ಸೆಪ್ಷನ್, ಬೇಲ್ ಈಸ್ ಎ ರೂಲ್. ಸೊ ಯಾವುದೇ ವ್ಯಕ್ತಿ ಎಲ್ಲಿ ತನಕ ಅವನ ಮೇಲೆ ಯಾವುದೋ ಅಪರಾಧ ಅಥವಾ ಇದು ಪ್ರೂವ್ ಆಗಲ್ವೋ ಅಲ್ಲಿ ತನಕ ಅವನು ನಿರಪರಾಧಿ ಕಾನೂನಿನ ಅಡಿಯಲ್ಲಿ. ಆದ್ದರಿಂದ ಅವನಿಗೆ ಜೈಲಲ್ಲಿಟ್ಟು ಪಿನಿಟಿವ್ ಮೆಜರ್ ಆಗಿ ನೀವು ಹಿಡ್ಕೂಡ್ದು ಅವನಿಗೆ ಬೇಲ್ ಕೊಡುವಂಥ ಅವಕಾಶ ಇದ್ದರೆ ಬೇಲ್ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಈ ಸಮಸ್ಯೆಯಲ್ಲಿ ಈ ಕೇಸ್ನಲ್ಲಿ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಅದು ನ್ಯಾಯಾಲಯಕ್ಕೆ ಬಿಟ್ಟು ವಿಚಾರ. ಯಾಕೆಂತಂದ್ರೆ ಒಂದು ವೇಳೆ ಇವರಿಗೆ ಬೇಲ್ ಕೊಟ್ಟರೆ ಸಾಕ್ಷ್ಯಗಳನ್ನು ನಾಶಪಡಿಸುವಂತ ಸಾಧ್ಯತೆ ಇರುತ್ತೆ ಅಂತ SIT ಬಲವಾಗಿ ವಾದವನ್ನು ಮಂಡನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವ್ರನ್ನ ಕಸ್ಟಡಿ ತಗೋಬಹುದು ಅನ್ನೋದು ಜನರಲ್ ಆಗಿ ನಮಗೆ ತಿಳಿದಿರುವಂತ ಮಾಹಿತಿ. ಎಷ್ಟು ದಿನಗಳ ಕಾಲ SIT ಅವರು ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸರ್ ಕಾನೂನಲ್ಲಿ? ಕಾನೂನಲ್ಲಿ ಮೊದಲನೆಯ 14 ದಿವಸ ಅವಕಾಶ ಇರುತ್ತೆ. 14 ದಿವಸಗಳ ಒಳಗಾಗಿ ಅವ್ರು ಎಷ್ಟು ಸತಿ ಬೇಕಾದ್ರೆ ಅವರು ಪೊಲೀಸ್ ಕಸ್ಟಡಿಯನ್ನು ತಗೋಬೋದು. 14 ದಿನಗಳ ಆದ ನಂತರ ತನಿಖೆ ಅವರು ಮುಂದುವರಿಸ್ಬೋದು. ಆದರೆ ಆರೋಪಿಯ ಪೊಲೀಸ್ ಕಸ್ಟಡಿ ನ್ಯಾಯಾಂಗ ಬಂಧನಕ್ಕೆ ಕನ್ವರ್ಟ್ ಆಗುತ್ತೆ. ಅಲ್ಲಿ ತನಕ ಅವರಿಗೆ ಮುಕ್ತವಾದ ಅವಕಾಶ ಇದೆ. ಅವ್ರು 14 ದಿವಸ ಕೇಳ್ಬೋದು. ಸರ್, ಈಗ ವಿದೇಶದಿಂದ ಬಂದ ತಕ್ಷಣವೇ ಅಥವಾ ಅವ್ರು ಎಲ್ಲಿ ವಿಮಾನ ಇಳಿತಾರೆ ಆ ನಿಲ್ದಾಣದಿಂದನೇ SIT ಅವರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ನಂತರದ ಪ್ರೊಸೀಜರ್ ಏನೇನಿರುತ್ತೆ ಸರ್? ಒಂದು ಸತಿ ಅವ್ರು ಅರೆಸ್ಟ್ ಆಗಿ SIT ಅವರು ಯಾವ ನ್ಯಾಯಾಲಯದ ಮುಂದೆ ಈ FIR ಪೆಂಡಿಂಗ್ ಇದೆ ಆ ನ್ಯಾಯಾಲಯಕ್ಕೆ ಇವರನ್ನ ಪ್ರೊಡ್ಯೂಸ್ ಮಾಡಿದ್ದಲ್ಲಿ ಸೆಕೆಂಡ್ ಹಂತದಲ್ಲಿ ಅವರು ಪೊಲೀಸ್ ಕಸ್ಟಡಿ ಎಷ್ಟು ದಿನ ಕೇಳ್ತಾರೆ ಅನ್ನೋದು ಪ್ರಮುಖವಾದ ವಿಚಾರ. ಪೊಲೀಸ್ ಕಸ್ಟಡಿ ಮುಗಿದ ನಂತರ ಅದು ನ್ಯಾಯಾಂಗ ಬಂಧನಕ್ಕೆ ಕನ್ವರ್ಟ್ ಆಗುತ್ತೆ. ಎಲ್ಲಿ ತನಕ ಪೊಲೀಸ್ ಕಸ್ಟಡಿ ಕಂಟಿನ್ಯೂ ಆಗುತ್ತೋ ಅಲ್ಲಿ ತನಕ ಅವರಿಗೆ ಜಾಮೀನು ಕೊಡೋಕ್ಕಾಗೋದಿಲ್ಲ, ಜಾಮೀನು ವಾದ ಮಾಡೋಕ್ಕೂ ಆಗೋದಿಲ್ಲ, ಅದರ ಆ ಪ್ರಕ್ರಿಯೆ ಮುಂದುವರಿಯೋದಿಲ್ಲ. ಜಾಮೀನು ಕನ್ಸಿಡರ್ ಯಾವಾಗ ಆಗುತ್ತೆ ಅಂದರೆ ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿ ಕನ್ವರ್ಟ್ ಆದ ನಂತರ ಮಾತ್ರ. ಒಂದು ಸತಿ ಜುಡಿಷಿಯಲ್ ಕಸ್ಟಡಿ ಆದಮೇಲೆ ಅವರಿಗೆ ಅವರು ಬೇಲ್ ಸ್ವರೂಪದಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಒಂದನೇದು. ಎರಡನೇದು, ಇವರು ಭಾಳ MP ಆದವರು, ಇವರಿಗೆ ಬಲಿಷ್ಠರು, ಹಣದ ಬಲ ಇದೆ, ಅಧಿಕಾರ ಇದೆ, ಇದರಿಂದ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸನ್ನಿವೇಶ ಉದ್ಭವ ಆಗುತ್ತೆ. ಇದನ್ನೆಲ್ಲ ಎಲ್ಲ ಕೇಸಲ್ಲಿ ಆರ್ಗ್ಯೂ ಮಾಡ್ತಾರೆ. SIT ಅವರು ಮಾಡ್ತಾರೆ, ಪ್ರಾಸಿಕ್ಯೂಟರ್ ಅವರು ಮಾಡ್ತಾರೆ, ಮಾಡೇ ಮಾಡ್ತಾರೆ. ಆದರೆ ಕೋರ್ಟ್ ಅವ್ರು ಏನು ನೋಡ್ತಾರೆ ಅಂದರೆ ಈ ಸಮಸ್ಯೆಯನ್ನು ಕೂಡ ನಾವೊಂದು ಕಂಡೀಷನ್ ಹಾಕಿ ನೀವು ಹಾಸನ ಜಿಲ್ಲೆಗೆ ಎಂಟ್ರಿ ಮಾಡೋಂಗಿಲ್ಲ, ನೀವು ಈ ಜಿಲ್ಲೆಗಳಲ್ಲಿ ಅಥವಾ ಈ ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಳಂಗಿಲ್ಲ ಅನ್ನುವಂಥ ಕಂಡೀಷನ್ ಹಾಕಿ ಈ ಪ್ರಾಸಿಕ್ಯೂಷನ್ಗಿರುವಂಥ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡ್ಕೋಬೋದು ಅಂತ ಇದ್ದಲ್ಲಿ ನ್ಯಾಯಾಲಯ ಆ ಕಂಡೀಷನ್ ಹಾಕಿ ಅವರು ಬೇಲ್ ಕೊಡ್ಬೋದು. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲ ಇದು ರಾಜಕೀಯ ಪಿತೂರಿ, ಎಲ್ಲ ಒಟ್ಟಾಗಿ ಸೇರಿಕೊಂಡು ನನ್ನನ್ನು ಕೆಡವಿದ್ದಾರೆ. ನಾನೇನು ಅಂಥ ಅಪರಾಧ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಮತ್ತು SIT ರಚನೆ ಆಗಿದ್ದು ನನಗೆ ಗೊತ್ತಿಲ್ಲ. ನಾನು ವಿದೇಶಕ್ಕೆ ಹೋದ್ಮೇಲೆ ಇದೆಲ್ಲ ಗೊತ್ತಾಗಿದೆ. ಹೀಗಾಗಿ ನಾನು ಕೋರ್ಟ್ನಲ್ಲಿ ಎಲ್ಲವನ್ನ ವಾದವನ್ನು ಮಾಡಿ ನಾನು ಗೆಲ್ತೇನೆ ಅನ್ನುವಂಥ ಮಾತು ಹೇಳಿದ್ದಾರೆ ಅವರು. ಸೊ ಅವ್ರ ಮುಂದಿರುವಂಥ ಕಾನೂನಾತ್ಮಕ ಅವಕಾಶಗಳು ಏನೇನೇ ಇರಬಹುದು ಸರ್? ಒಂದು, ಅವ್ರು ಎಲ್ಲಿವರೆಗೂ ಕಸ್ಟಡಿಗೆ ತಗೊಳ್ಳಲ್ವೋ ಪೊಲೀಸರು
ಅರೆಸ್ಟ್ ಮಾಡಲ್ವೋ ಅಲ್ಲಿ ತನಕ ಮೊದಲನೇದಾಗಿ ಅವ್ರ ಆ್ಯಂಟಿಸಿಪೇಟರಿ ಬೇಲ್ ವಾದ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಕಾನೂನಲ್ಲಿ ಮೊದಲನೇದು. ಎರಡನೇದು, ಕಸ್ಟಡಿ ತೊಗೊಂಡ ನಂತರ ಪೊಲೀಸ್ ಕಸ್ಟಡಿ ಮುಗಿದು ನ್ಯಾಯಾಂಗ ಬಂಧನಕ್ಕೆ ಅದು ಕನ್ವರ್ಟ್ ಆದ ನಂತರ ಬೇಲ್ಗೆ ಆರ್ಗ್ಯೂ ಮಾಡುವಾಗ ಇದನ್ನೆಲ್ಲದನ್ನು ಇಡ್ಬೋದು. ಇದು ಪಿತೂರಿ, ಇದು ಒಂದು ರೀತಿಯ ಕಾನ್ಸ್ಪಿರಸಿ, ಯಾವುದು ಮಹಿಳೆ ಅತ್ಯಾಚಾರ ಆಗಿದೆಯೋ ಆಗಿಲ್ವೋ, ಮಹಿಳೆ ಯಾರೂ ಹೇಳಿಲ್ಲ, ಯಾರು ಹೇಳಿದಾರೋ ಅವ್ರು ಯಾವ ರೀತಿ ಹೇಳಿರ್ಬೋದು, ಎದಕ್ಕೋಸ್ಕರ ಹೇಳಿರ್ಬೋದು, ಅವ್ರ ಹಿಂದೆ ಏನೇನು ಕಾರಣಗಳಿರ್ಬೋದು. ಇದ್ರ ಜೊತೆಗೆ ನಾನು ಇಲ್ಲಿವರೆಗೂ ಈ ಥರ ಯಾವುದೇ ಬೇರೆ ಸ್ವರೂಪದ ಅಫೆನ್ಸಸ್ ಆಗಲಿ ಬೇರೆ ಸ್ವರೂಪದ ಅಪರಾಧಗಳಾಗಲಿ ನಾನು ಮಾಡಿಲ್ಲ. ನನ್ನ ಮೇಲೆ ಈ FIR ಬಿಟ್ಟರೆ ಬೇರೆ FIR ಇಲ್ಲ. ಸೊ ನನ್ನ ಆ್ಯಂಟಿಸಿಡೆಂಟ್ಸ್, ನನ್ನ ಹಿಂದೆ ನಾನು ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ಅಲ್ಲ. ಇದು ಒಂದು ಕೇಸ್ ನನ್ನ ಮೇಲೆ ಹಾಕಿದ್ದಾರೆ. ಈ ಕೇಸಲ್ಲಿ ನಾನು ನಿರಪರಾಧಿ ಆಗುವಂಥ ಎಲ್ಲ ಸ್ಪಷ್ಟತೆ ನನಗಿದೆ. ಆದ್ದರಿಂದ ಬೇಲ್ ಕೊಟ್ಟರೆ ನಾನು ಸಹಕಾರ ಕೊಡ್ತೀನಿ ಅಂತ ಅವ್ರು ಹೇಳ್ಬೋದು. ಈ ವಾದ ನಂತರ ಅವ್ರಿಗೆ ಬೇಲ್ ಸಿಕ್ಕರೆ ಬೇಲ್ ಕಂಡೀಷನ್ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಅವ್ರು ಕರೆಕ್ಟಾಗಿದ್ದರೆ ತನಿಖೆ ಮುಗಿದ ನಂತರ ಚಾರ್ಜ್ ಶೀಟ್ ಆಗುತ್ತೆ. ಬೇಲ್ ಸಿಗಲಿಲ್ಲ ಅಂದರೆ ತನಿಖೆ ಮುಗಿದು ಚಾರ್ಜ್ ಶೀಟ್ ಆದ ನಂತರ ಪುನಃ ಅವ್ರ ಬೇಲಿಗೆ ಹಾಕೋಬೋದು. ಸರ್, ಇಲ್ಲೊಂದು ಪ್ರಶ್ನೆ ಏನಂತಂದ್ರೆ, ಆ ಸಂತ್ರಸ್ತ ಮಹಿಳೆ ಈಗ ಆಲ್ರೆಡಿ ದೂರನ್ನ ಕೊಟ್ಟಿದ್ದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಅವರು ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ. ಸೊ ಒಂದೊಮ್ಮೆ ಈ ಮಹಿಳೆ ತನ್ನ ಹೇಳಿಕೆಯನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕಾರಣಕ್ಕೆ ಅಥವಾ ಯಾವುದೇ ಒಂದು ಒತ್ತಡಕ್ಕೊಳಗಾಗಿ ಈ ಹೇಳಿಕೆಯನ್ನ ತಿರುಚಿ, ಅಥವಾ ನಾನು ಹೇಳಿದ್ದು ಇದು ಸರಿ ಇಲ್ಲ, ಅಥವಾ ನಾನು ಆ ರೀತಿ ಹೇಳಿಲ್ಲ ಅಂತೇನಾದರೂ ತಿರುಗಿ ಬಿದ್ದರೆ ಕೇಸ್ ಏನಾದರೂ ಉಲ್ಟಾ ಹೊಡಿಬಹುದಾ, ಹೇಗೆ? ಅವಶ್ಯವಾಗಿ. ಯಾಕೆ ಅಂದರೆ ಇದು ಎಂಟೈರ್ ಕೇಸ್ ನಿಲ್ಲೋದು ಆ ಮಹಿಳೆಯ ಹೇಳಿಕೆಯ ಮೇಲೆ. ಆ ಹೇಳಿಕೆ ಒಂದು ಪೊಲೀಸರ ಮುಂದೆ ಕೊಟ್ಟಿರೋದು ಕೋರ್ಟ್ನಲ್ಲಿ ಅದಕ್ಕೆ ಸಮರ್ಥವಾದ ಎವಿಡೆನ್ಷಿಯಲ್ ವ್ಯಾಲ್ಯೂ ಇಲ್ಲ. ಎರಡನೇದು, ಮ್ಯಾಜಿಸ್ಟ್ರೇಟ್ ಮುಂದೆ ಸೆಕ್ಷನ್ 164 ಅಡಿಯಲ್ಲಿ ರೆಕಾರ್ಡ್ ಮಾಡಿದ್ದಿದ್ರೆ ಅದಕ್ಕೆ ಈ ಪೊಲೀಸರು ಮುಂದೆ ಏನು ಕೊಟ್ಟಿರ್ತಾರೋ ಹೇಳಿಕೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವೇಟೇಜ್ ಅಷ್ಟೇ ಹೊರತು ಅದು ಒಂದೇ ಹೇಳಿಕೆ ಮೇಲೆ ನಾ ಕೇಸನ್ನು ಪ್ರಜ್ವಲ್ ರೇವಣ್ಣವ್ರ ವಿರುದ್ಧ ಮಾಡೋಕ್ಕಾಗಲ್ಲ. ಇದೆಲ್ಲದು ಕೋರ್ಟಿನ ಮುಂದೆ ಸಾಕ್ಷಿ ವಿಚಾರಣೆ ಆಗುವಾಗ ಆ ಮಹಿಳೆ ಅವ್ರು ಏನು ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಹೇಳಿಕೆ ಕೋರ್ಟ್ ಮುಂದೆ ಕೊಟ್ಟರೆ ಮಾತ್ರ ಈ ಕೇಸು ಪ್ರಜ್ವಲ್ ರೇವಣ್ಣವ್ರ ವಿರುದ್ಧ ಆಗುತ್ತೆ. ಆ ಮಹಿಳೆ ಒತ್ತಡ ಅವಾಗ ಹಾಕಿದರು, ನನಗೆ ಒತ್ತಡ ಹಾಕಿ ಪೊಲೀಸರು ಈ ಥರ ಹೇಳಿಸಿದ್ರು, ನನ್ನ ಒತ್ತಡ ಹಾಕಿ ರಾಜಕೀಯ ವ್ಯಕ್ತಿಗಳು ನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಈ ಥರ ಹೇಳಿಸಿದ್ರು, ಮತ್ತು ನ್ಯಾಯಾಲಯದ ಮುಂದೆ ನಾನು ಈಗ ಹೇಳ್ತಾ ಇದ್ದೇನೆ. ಅದು ಅವತ್ತು ಹಾಕಿರೋ ಒತ್ತಡ ಇವತ್ತು ನನಗೆ ಕ್ಲಾರಿಟಿ ಬಂದಿದೆ. ನಾನು ಆ ಥರ ಎಂದಿಗೂ ಅವರು ನನ್ನ ಅತ್ಯಾಚಾರ ಮಾಡಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಲ್ಲಿ ಈ ಕೇಸು ನಿಲ್ಲಲ್ಲ. ಈಗ ತಾವು ಹೇಳಿದಂಗೆ 164 ಅಡಿಯಲ್ಲಿನೇ ಮ್ಯಾಜಿಸ್ಟ್ರೇಟ್ ಮುಂದೆ ಆಕೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಸೊ ಹೀಗಾಗಿ ಈ ಕೇಸ್ ಸ್ಟ್ರಾಂಗ್ ಆಗಬಹುದು ಅಂತ ನನ್ನ ಭಾವನೆ. ಪೊಲೀಸರು 161 ರೆಕಾರ್ಡ್ ಮಾಡ್ತಾರೆ, ಅದೇ ಪೊಲೀಸರು ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿದ್ರೆ 164 ರೆಕಾರ್ಡ್ ಮಾಡ್ತಾರೆ. ಅದಕ್ಕೆ ಒಂದು 5% ಜಾಸ್ತಿ ವೇಟೇಜ್ ಇರ್ಬೋದು ಹೊರತು ಅದು ಒಂದ್ರ ಮೇಲೆ ನಾವು ಕೋರ್ಟ್ ಮುಂದೆ ಕೇಸೇ ಬೇಡ 164 ರೆಕಾರ್ಡ್ ಆಗಿದೆ ಇವರು ಜೈಲ್ ಕಳಿಸ್ಬಿಡ್ಬೋದು ಅಂದರೆ ಆಗಲ್ಲ. ಆ ಮಹಿಳೆ 164 ರೆಕಾರ್ಡ್ ಮಾಡುವಾಗ ಕೂಡ ನನ್ನ ಮೇಲೆ ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಮೇಲೆ ಒತ್ತಡ ಇತ್ತು ಅಂತ ನ್ಯಾಯಾಲಯದ ಮುಂದೆ ಹೇಳಿದ್ರೆ ಸಾಕ್ಷಿ ಟೈಮಲ್ಲಿ ಈ 164 ಹೋಗುತ್ತೆ, 161 ಹೋಗುತ್ತೆ. ಕೋರ್ಟ್ ಮುಂದೆ ಏನು ಹೇಳಿಕೆ ಕೊಡ್ತಾರೋ ಅದು ಮಾತ್ರ ನಿಲ್ಲುತ್ತೆ. ಸರ್, ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ, ಇದಕ್ಕೆಲ್ಲ ಕಾರಣ ಏನು ಅಂದರೆ ಒಂದು ಪೆನ್ ಡ್ರೈವ್. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತು. ಅಂದರೆ 26ನೇ ತಾರೀಕಿಗೆ ಮತದಾನ, ಅದಕ್ಕೂ ಹಿಂದಿನ 2-3 ದಿನಗಳಲ್ಲಿ ಈ ವಿಡಿಯೋ ಪೆನ್ ಡ್ರೈವ್ ಮೂಲಕ ಬಂತು. ಇದ್ರ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಥವಾ ಸಚಿವರಿದ್ದಾರೆ, ಇನ್ಯಾರು ಇದ್ದಾರೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಅದನ್ನು ಪಕ್ಕಕ್ಕಿಡೋಣ. ದೇವರಾಜೇಗೌಡ ಅನ್ನುವಂಥ ಒಬ್ಬ ಲಾಯರು ಪ್ರಜ್ವಲ್ ರೇವಣ್ಣವರ ತಂದೆ ರೇವಣ್ಣನವರ ವಿರುದ್ಧ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿರ್ತಾರೆ. ಈ ಪ್ರಜ್ವಲ್ ರೇವಣ್ಣನವರ ಕಾರು ಚಾಲಕ ಅಂತ ಹೇಳಲಾಗ್ತಿರುವಂತ ಕಾರ್ತಿಕ್ ಅನ್ನುವಂಥವನು ಈ ಪೆನ್ ಡ್ರೈವ್ ಅನ್ನ ದೇವರಾಜೇಗೌಡ ಅನ್ನುವಂಥ ಲಾಯರ್ಗೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನಂದ್ರೆ, ನನ್ನ ಮೇಲೆ ಇವರು ಸೇಡಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ಇವ್ರದ್ದು ಇಂಥ ಒಂದು ರಾಸಲೀಲೆಯ ವಿಡಿಯೋ ಇದೆ, ಇದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಅವ್ರು ಮನವಿ ಮಾಡ್ಕೋತಾರೆ. ಆದರೆ ಈ ಒಂದು ವ್ಯಕ್ತಿ ಲಾಯರ್ ಆಗಿರುವಂತ ದೇವರಾಜೇಗೌಡ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವ ಬದಲು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಯಾರದೋ ಮೂಲಕ ಹರಿಬಿಟ್ಟಿದ್ದಾರೆ. ಈಗ ಅವರು ಕೂಡ ವಿಚಾರಣೆ ಹಂತದಲ್ಲಿದ್ದು ಜೈಲು ಪಾಲಾಗಿದ್ದಾರೆ. ಸೊ ಈ ಕೇಸಿಗೆ ಈ ಒಂದು ಪೆನ್ ಡ್ರೈವ್ ರಾಸಲೀಲೆ, ಈ ವಿಡಿಯೋ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಬಹುದು?
ಪೆನ್ ಡ್ರೈವಲ್ಲಿ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಮಾಡಿರೋರು ಅದನ್ನು ಲೀಕ್ ಮಾಡಿಲ್ಲ, ರೆಕಾರ್ಡ್ ಮಾಡಿರೋರು ತಮ್ಮ ಹತ್ರನೇ ಇಟ್ಕೊಂಡಿದ್ದಾರೆ. ಬರೀ ಪೆನ್ ಡ್ರೈವ್ ಮೇಲೆ ಕೇಸ್ ಹಾಕಿ ಅಂದರೆ ಆಗಲ್ಲ. ಪೆನ್ ಡ್ರೈವಲ್ಲಿ ಇಷ್ಟೆಲ್ಲ ರಾಸಲೀಲೆಗಳು ಕ್ಯಾಪ್ಚರ್ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೈಲಿಗೆ ಕಳಿಸ್ರಿ ಅಂದರೆ ಆಗಲ್ಲ. ಪೆನ್ ಡ್ರೈವಲ್ಲಿ ಆಗಿರುವಂಥ ರೆಕಾರ್ಡಿಂಗ್ ಏನೇನಿದೆ ಅದರೊಳಗೆ ಇರುವಂಥ ಮಹಿಳೆಯರು ಯಾರ್ಯಾರಿದ್ದಾರೆ ಅವರಲ್ಲಿ ಯಾರು ಬಂದು ನನ್ನ ಇಚ್ಛೆ ವಿರುದ್ಧವಾಗಿ ಅವತ್ತು ನಡ್ಕೊಂಡ ಅಂದರೆ ಮಾತ್ರ ಅಫೆನ್ಸ್ ಆಗುತ್ತೆ ಹೊರತು ಇನ್ನೆದಕ್ಕೂ ಆಗಲ್ಲ. ಇನ್ನೊಂದು ಆಯಾಮ ನೋಡೋಣ. ಈಗ ಒಬ್ಬರು ಯಾರೋ ಮಹಿಳೆ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ, ಅತ್ಯಾಚಾರ ಆಗಿದೆ, ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆ ಮಹಿಳೆಯ ವಿಡಿಯೋಗ್ರಾಫ್ ಕೂಡ ಪೆನ್ ಡ್ರೈವಲ್ಲಿ ಇದ್ದರೆ ಅದು ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿರುವಂಥ ಸಾಕ್ಷಿ. ಅದು ಯಾಕೆ ಅಂದರೆ ರೆಕಾರ್ಡಿಂಗಲ್ಲೇ ಕೋರ್ಟ್ಗಾಗಲಿ ಇನ್ನೊಬ್ರಿಗಾಗಲಿ ಎಲ್ಲರಿಗೂ ಗೊತ್ತಾಗೋಗುತ್ತೆ ಆ ಮಹಿಳೆ ಯಾವುದೇ ರೀತಿ ಈ ಇವರ ಪ್ರಜ್ವಲ್ ರೇವಣ್ಣ ಅವರ ಅಪ್ರೋಚ್ಗೆ ನನ್ನ ಕನ್ಸೆಂಟ್ ಇಲ್ಲ, ನನ್ನ ಇಚ್ಛೆ ಇಲ್ಲ ಅಂತ ಹೇಳಿಲ್ಲ ಅನ್ನೋದು ಏನಾರ ಪೆನ್ ಡ್ರೈವ್ ಒಳಗೆ ರೆಕಾರ್ಡ್ ಆಗಿರುವಂಥ ವಿಜುವಲ್ಸಲ್ಲಿ ಇದ್ದರೆ ಅದೇ ಪ್ರಜ್ವಲ್ ರೇವಣ್ಣ ಅವರಿಗೆ ಪರವಾಗಿ ಕೋರ್ಟು ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ಆ ವಿಡಿಯೋಗಳಲ್ಲಿ ಅಂದರೆ ಈಗೇನು ಹೊರಬಿದ್ದಿರುವಂಥ ವಿಡಿಯೋಗಳ ಪೈಕಿ ಒಂದು ವಿಡಿಯೋ ನಾನು ಕೂಡ ನೋಡಿದ್ದೀನಿ. ಮನೆಗೆಲ್ಸದ ಆಕೆ ಅಣ್ಣ ಅಣ್ಣ ಬೇಡಣ್ಣ ನಾನಂತವಳಲ್ಲ, ಆ ಥರ ಮಾಡಬೇಡಣ್ಣ ಅಂತ ಹೇಳುವಂಥ ಒಂದು ದಾಖಲೆನೂ ಕೂಡ ಇದೆ. ಆದಾಗ್ಯೂ ಕೂಡ ಆತ ಅವಳಿಗೆ ಏನು ಮಾಡಬಾರ್ದು ಅದೆಲ್ಲವನ್ನ ಮಾಡ್ತಾನೆ, ಅದು ದೃಶ್ಯ ನಾವು ನೋಡಿದ್ದೀವಿ. ಸೊ ಈ ಕೇಸು ಸ್ಟ್ರಾಂಗ್ ಆಗ್ಬೋದಾ ಹೇಗೆ ಅಂತ? ಆ ಥರ ಇದ್ದಿದ್ದಂಥ ಸನ್ನಿವೇಶದಲ್ಲಿ 100ಕ್ಕೆ 100 ಇಚ್ಛೆಗೆ ವಿರುದ್ಧ ನಡ್ಕೊಂಡಿದ್ದಾರೆ. ಆ ಇಚ್ಛೆಯ ವಿರುದ್ಧ ನಡ್ಕೊತಾ ಇದೆಯಾ ಅನ್ನೋದು ಕ್ಯಾಪ್ಚರ್ ಆದರೆ ಅದು ಇದು ಪ್ರಾಸಿಕ್ಯೂಷನ್ ಪರವಾಗಿರುವಂಥ ಸಾಕ್ಷಿ ಆಗುತ್ತೆ. ಬಟ್ ಬೇರೆ ಎಲ್ಲ ವೀಡಿಯೋಸು ಆ ಥರ ಇಲ್ಲ, ಇಚ್ಛೆ ಇಲ್ಲ ಅನ್ನೋದು ಏನೋ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಅದು ಪ್ರಜ್ವಲ್ ಅವ್ರ ಪರವಾಗಿ ಸಾಕ್ಷಿ ಆಗುತ್ತೆ. ಬಟ್ ಇದೆಲ್ಲ ಹೊರತುಪಡಿಸಿ ಇದನ್ನು ಲೀಕ್ ಯಾರೇ ಮಾಡಲಿ, ಲೀಕ್ ಮಾಡಿದವ್ರ ಮೇಲೂ ಕೂಡ ಈಗ ಎಫ್ ಐ ಆರ್ ಆಗಿದೆ. ಅದು ಒಬ್ಬರು ಇದ್ದಾರೋ, 10 ಜನ ಇದ್ದಾರೋ, 15 ಜನ ಇದ್ದಾರೋ, 50 ಜನ ಇದ್ದಾರೋ ಗೊತ್ತಿಲ್ಲ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಅವ್ರ ಮೇಲೂ ಕೂಡ ಅಶ್ಲೀಲ ಇರುವಂಥ ಯಾವುದೇ ವಿಜುವಲ್ಸನ್ನು ಕ್ಯಾಪ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಕ್ಯಾಪ್ಚರ್ ಮಾಡಿರೋರ್ದು ಒಂದು ಪಾಲಾದರೆ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ದೊಡ್ಡ ಅಫೆನ್ಸ್ ಆಗುತ್ತೆ. ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಈಗ ಆಲ್ರೆಡಿ ಅವರು ಎಫ್ ಐ ಆರ್ ಮಾಡಿರೋದ್ರಿಂದ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಕರೆಕ್ಟ್, ಒಳ್ಳೆ ವಿಚಾರ ತಾವು ಹೇಳ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಆಗಾಗ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಮಗ ಆಗ್ತಾನಲ್ವ, ಅಣ್ಣನ ಮಗ ಪ್ರಜ್ವಲ್ ರೇವಣ್ಣನ ಬಗ್ಗೆ ಅವರು ಮಾತಾಡ್ತಾನೆ ಇದ್ದಾರೆ. ಇದ್ರ ಹಿಂದೆ ಷಡ್ಯಂತ್ರ ಇದೆ, ಇದರಲ್ಲಿ ಸರ್ಕಾರದಲ್ಲಿ ಇರುವಂತವರು ಭಾಗಿಯಾಗಿದ್ದಾರೆ, ಅವರೇ ಇದನ್ನ ಪ್ರಜ್ವಲ್ ರೇವಣ್ಣ ಅವ್ರ ಕೇಸನ್ನ ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ, ಚುನಾವಣೆಯಲ್ಲಿ ನಮ್ಮ ಮೇಲೆ ಕ್ರಮ ತಗೊಳ್ಳಕ್ಕೆ ಈ ತರ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ SITಯನ್ನು ರಚನೆ ಮಾಡಿದ್ದು ಸರ್ಕಾರ. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರುವಂಥದ್ದು ಸರ್ಕಾರದಲ್ಲಿರುವಂಥ DCM DK ಶಿವಕುಮಾರ್ ಅವ್ರ ಮೇಲೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಕಾನೂನು ಪ್ರಕಾರ ಅವ್ರ ಮೇಲೂ ಅಂದ್ರೆ ಸ್ಪ್ರೆಡ್ ಮಾಡಿದವ್ರ ಮೇಲೂ ಕೂಡ ಕ್ರಮ ತಗೋಬೇಕಾಗತ್ತೆ ಅನ್ನೋದಾದ್ರೆ ಸರ್ಕಾರದಲ್ಲಿ ಅವರು ಭಾಗಿಯಾಗಿರೋದ್ರಿಂದ ಅವ್ರ ಮೇಲೆ SIT ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇರುತ್ತಾ? ಇದು ಕಾನೂನು ಮಟ್ಟದಲ್ಲಿ ನೋಡಂಗಿದ್ರೆ ಎಲ್ಲರಿಗೂ ನಿರ್ದಿಷ್ಟವಾದ ಅವ್ರದ್ದೇ ಆದ ಅಡ್ಮಿನಿಸ್ಟ್ರೇಟಿವ್ ಸ್ಪಿಯರ್ ಇದೆ. ಸೊ SIT ಸರ್ಕಾರಕ್ಕೆ ಅಧೀನ ಇದೆ ಹೊರತು ಯಾವುದೋ ಒಬ್ಬ ವ್ಯಕ್ತಿಗಲ್ಲ. ಸೊ SIT ಇಂಡಿಪೆಂಡೆಂಟಾಗಿ ಸರ್ಕಾರದಲ್ಲಿರುವಂಥ ಯಾವುದೇ ವ್ಯಕ್ತಿಯ ವಿರುದ್ಧ ಕೂಡ ಸಾಕ್ಷಿ ಸಿಕ್ಕಲ್ಲಿ ಸರ್ಕಾರದ ವಿರುದ್ಧ ಅಥವಾ ಸರ್ಕಾರ ವಿರುದ್ಧ ಅಲ್ಲ, ಆ ವ್ಯಕ್ತಿಯ ವಿರುದ್ಧ ಅವರು ತನಿಖೆ ಮಾಡ್ಬೋದು, ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಬಟ್ ಪಬ್ಲಿಕ್ ಪರ್ಸೆಪ್ಷನ್ ಅಂತಲೂ ಒಂದಿರುತ್ತೆ. ಸೊ ಪಬ್ಲಿಕ್ ಪರ್ಸೆಪ್ಷನ್ನಲ್ಲಿ ನೋಡಲಾಗಿ ಇದನ್ನು ಈ ಡಿಸ್ಟ್ರಿಬ್ಯೂಷನ್ ಒಳಗೆ ಸರ್ಕಾರದವರು ಭಾಗಿಯಾಗಿದ್ದಾರೆ ಅನ್ನೋದು ಏನಾರ ಜಾಸ್ತಿ ಹೊರಗೆ ಬಂದಲ್ಲಿ ಅಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರ ಮಾಡೋದೇನು ಅಂದರೆ ಪಬ್ಲಿಕ್ಕಲ್ಲಿ ನಾವು ಇದಕ್ಕೆ ಹೊಣೆಗಾರಿಕೆ ಹಾಕ್ಕೊಡೋದು. ಆದ ಕಾರಣದಿಂದ ಇದನ್ನು ನಾವು ಸರ್ಕಾರದ ಅಧೀನದಲ್ಲಿರುವಂಥ ಯಾವುದೇ ತನಿಖಾಧಿಕಾರಿ ಇದಕ್ಕೆ ಬೇಡ, ಇದನ್ನು ಸರ್ಕಾರದ ಹೊರಗಿರುವಂಥ CBI ಆಗಲಿ ಇನ್ನೊಂದು ತನಿಖಾ ಸಂಸ್ಥೆಗಾಗಲಿ ನಾವು ವರ್ಗಾವಣೆ ಮಾಡೋಣ. ಪಬ್ಲಿಕ್ ಪರ್ಸೆಪ್ಷನ್ಗೋಸ್ಕರ ಮಾತ್ರ, ಕಾನೂನಿನಲ್ಲಿ ವರ್ಗಾವಣೆ ಮಾಡಲೇಬೇಕು ಅನ್ನುವಂಥ ಯಾವುದೇ ಕಡ್ಡಾಯತನ ಇಲ್ಲ. ಬಟ್ ಇಲ್ಲಿ CM ಸಿದ್ದರಾಮಯ್ಯನವರು ಇದಕ್ಕೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಅಂದರೆ ಅಪರಾಧ ಮಾಡಿದ್ದು ಅಪರಾಧ ರೀ, ಅದನ್ನು ಹೇಳಿದ್ದಾಗಲಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದು ಪ್ರಸಾರ ಮಾಡಿದ್ದಾಗಲಿ ಅದು ಅಪರಾಧ ಆಗಲ್ಲ ಅಂತ ಹೇಳಿದ್ದಾರೆ.
ಅದು ಅವರ ತಿಳುವಳಿಕೆ ಇದಕ್ಕೆ ಬಿಟ್ಟಿರೋ ವಿಚಾರ. ಆದರೆ ಕಾನೂನು ಏನು ಹೇಳುತ್ತೆ ಅಂದರೆ, ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಮಾಡಿದ್ದಾರೆ ಅಂದರೆ IPC ಸೆಕ್ಷನ್ ಕೆಳಗೆ ಅಪರಾಧ ಆಗುತ್ತೆ. ಯಾರು ಇದನ್ನು ರೆಕಾರ್ಡಿಂಗ್ಸನ್ನು ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನು ಎಲ್ಲರಿಗೂ ಪಬ್ಲಿಸೈಸ್ ಮಾಡಿದಾರೋ ಅವ್ರಿಗೆ ಯಾವುದಾದ್ರು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಅಪರಾಧ ಆಗುತ್ತೆ. ಎರಡೂ ಅಪರಾಧನೇ, ಬಟ್ ಬೇರೆ ಬೇರೆ ಸ್ಟ್ಯಾಚ್ಯೂಟ್ಸ್ ಅಡಿಯಲ್ಲಿ ಅಪರಾಧ ಆಗುತ್ತೆ. SIT ಅವರು ಅಥವಾ ತನಿಖಾಧಿಕಾರಿಗಳು ಅದಕ್ಕೋಸ್ಕರನೇ FIR ಮಾಡಿದ್ದಾರೆ. ಅಪರಾಧ ಆಗಿಲ್ಲ ಅಂದರೆ FIR ಮಾಡೋ ಅಗತ್ಯ ಇರಲಿಲ್ಲ. ಈಗ FIR ಮಾಡಿರೋದ್ರಿಂದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿದೆ, ಯಾವುದೇ ಒಂದು ಅಬ್ಸೀನ್ ಕಂಟೆಂಟ್ ಇರುವಂಥ ಯಾವುದೇ ವಿಜುವಲ್ಸನ್ನು ಪ್ರಸಾರ ಅಥವಾ ಅದನ್ನು ಪಬ್ಲಿಷ್ ಮಾಡೋದಾಗಲಿ ಸರ್ಕ್ಯುಲೇಟ್ ಮಾಡೋದಾಗಲಿ ಮಾಡಿದರೆ ಆ ಆ್ಯಕ್ಟ್ ಅಡಿಯಲ್ಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಡಿಯಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಕೊನೆಯದಾಗಿ 2 ಮುಖ್ಯ ಪ್ರಶ್ನೆ ಇದ್ದಾವೆ ಸರ್. ಈಗ ಆ ವಿಡಿಯೋದಲ್ಲಿ ಇರುವಂಥ ಸಂತ್ರಸ್ತ ಮಹಿಳೆಯರ ಸ್ಥಿತಿಗತಿ ಏನು? ಯಾಕಂದರೆ ಈಗ ಅವರು ಮಾನ ಹರಾಜಾಗಿದೆ, ಯಾವುದೋ ಉದ್ದೇಶ ಇತ್ತು ಇರಲಿಲ್ವೋ ಅಥವಾ ಯಾವುದೋ ಆಮಿಷಕ್ಕೊಳಗಾಗಿದ್ರು, ನನ್ನ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕರೆದು ಹೀಗೆಲ್ಲ ಮಾಡಿದ್ರು ಅಂತ ಹೇಳ್ತಾರೆ, ಅದು ಸೆಕೆಂಡ್ರಿ. ಬಟ್ ಈಗ ಅವ್ರಿಗೆ ಸಂಕಷ್ಟ ಎದುರಾಗಿದೆ, ಸಮಾಜವನ್ನು ಎದುರಿಸೋಕ್ಕಾಗ್ತಾ ಇಲ್ಲ. ಈ ಕಡೆ ಗಂಡ, ಮಕ್ಕಳು, ಅತ್ತೆ, ಮಾವ, ತಂದೆ ತಾಯಿ ಇವ್ರನ್ನೆಲ್ಲರನ್ನೂ ಫೇಸ್ ಮಾಡಬೇಕಾಗಿದೆ. ಈಗ ಅವರಿಗೆ ಕಾನೂನಿನ ನೆರವು ಯಾವ ರೀತಿಯಾಗಿ ಸಿಗಬಹುದಂತ ಸಾಧ್ಯತೆ ಇದೆ ಸರ್? ಇದು ಒಂದು ಭಾಳ ಇಕ್ಕಟ್ಟಿನ ಪರಿಸ್ಥಿತಿ. 2017ರಲ್ಲಿ ರೈಟ್ ಟು ಪ್ರೈವಸಿ ಅದು ಫಂಡಮೆಂಟಲ್ ರೈಟ್ ಅಂತ ಹೇಳಿ ಜಸ್ಟಿಸ್ KS ಪುಟ್ಟಸ್ವಾಮಿ ಜಜ್ಮೆಂಟಲ್ಲಿ 9 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ ಕೂತ್ಕೊಂಡು ಹೇಳಿದ್ದಾರೆ. ಆರ್ಟಿಕಲ್ 21 ರೈಟ್ ಟು ಲೈಫ್, ಆ ಫಂಡಮೆಂಟಲ್ ರೈಟ್ ಅಡಿಯಲ್ಲೇ ರೈಟ್ ಟು ಪ್ರೈವಸಿ ಕೂಡ ಒಂದು ರೈಟ್. ಇದು ಫಂಡಮೆಂಟಲ್ ರೈಟ್ ಇದ್ದರೂ ಕೂಡ ಇವತ್ತುವರೆಗೂ ಇದರ ರಕ್ಷಣೆಗೋಸ್ಕರ, ಪ್ರೈವಸಿ ರಕ್ಷಣೆಗೋಸ್ಕರ ಯಾವುದೇ ಕಾನೂನು ಇಲ್ಲಿವರೆಗೂ ಮಾಡಿಲ್ಲ. ಇದು ಭಾಳ ಸಿಂಪಲಾಗಿ ಮಾಡ್ಬೋದು, ಯಾರು ಇದನ್ನು ಬಿಲ್ ತಂದು ಮಾಡ್ಬೋದು, ಒಂದು ಹೊಸ ಕಾನೂನು ತರ್ಬೋದು, ಅಥವಾ ಈಗಿರುವಂಥ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಒಬ್ಸೀನಿಟಿ ಒಂದು ಸೆಕ್ಷನ್ ಮಾಡ್ದಂಗೆ ಇದನ್ನು ಕೂಡ ಒಂದು ಅಮೆಂಡ್ಮೆಂಟ್ ಮಾಡಿ, ಯಾರು ಇಬ್ಬರ ಕಾನ್ವರ್ಸೇಷನ್ ಇರ್ಬೋದು, ಆಡಿಯೋ ಇರ್ಬೋದು, ವಿಜುವಲ್ ಇರ್ಬೋದು, ಈ ಇಬ್ಬರ ಕಾನ್ವರ್ಸೇಷನನ್ನು ಒಬ್ಬರ ಅನುಮತಿ ಇಲ್ಲದೆ ಇನ್ನೊಬ್ಬ ರೆಕಾರ್ಡಿಂಗ್ ಮಾಡ್ದ ಅಂದ್ರೇ 3 ವರ್ಷ ಸಜೆ. ಆ ರೆಕಾರ್ಡಿಂಗ್ ಮಾಡಿದ್ದನ್ನು ಇನ್ನೊಬ್ಬನ ಕೊಟ್ಟು ಪಬ್ಲಿಷ್ ಮಾಡಿದ್ರೆ 5 ವರ್ಷ ಸಜೆ ಅನ್ನೋದು ಒಂದು ಕಾನೂನನ್ನು, ಒಂದು ಪ್ರಾವಿಷನ್ ತಂದುಬಿಟ್ರೆ ಇದು ಎಲ್ಲ ವಿಚಾರದಲ್ಲಿ ಇದು ಬರೀ ಹೈ ಪ್ರೊಫೈಲ್ ಆಗಿ ಉಳಿದಿಲ್ಲ. ಈಗ ಈ ಪ್ರಜ್ವಲ್ ಅವರು ಇದ್ದಾರೆ, ಅವ್ರ ರೆಕಾರ್ಡಿಂಗ್ ಸಿಕ್ಕಿದೆ, DK ಶಿವಕುಮಾರ್ ಅವರು ಇದ್ದಾರೆ, ಅವರೇನೋ ಮಾತಾಡಿರೋ ರೆಕಾರ್ಡಿಂಗ್ ಸಿಕ್ಕಿದೆ ಅನ್ನೋದು ಅಷ್ಟೇ ಅಲ್ಲ. ಇದರ ಹಿಂದೆ ಸ್ವಲ್ಪ ಸ್ಟಡಿ ಮಾಡಿದ್ರೆ, ಯಾವುದಾರ ಸಂಸ್ಥೆಗಳು ಸ್ಟಡಿ ಮಾಡಿದ್ರೆ, ಕಾಮನ್ ಮ್ಯಾನ್ ಅತ್ಯಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋದು ಡಿಜಿಟಲ್ ಏಜಲ್ಲಿ ಈ ಕನ್ಸೆಂಟ್ಲೆಸ್ ರೆಕಾರ್ಡಿಂಗ್ಸಿಂದ. ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಇದು ಹೈ ಪ್ರೊಫೈಲ್ ವ್ಯಕ್ತಿಗಳಿಗೆ ಅಷ್ಟೇ ಲಾಗು ಆಗಲ್ಲ. ಕಾಮನ್ ಮ್ಯಾನ್ಗೆ ಬ್ಲ್ಯಾಕ್ ಮೇಲಿಂಗಿಂದ, ಎಕ್ಸ್ಟಾರ್ಷನಿಂದ, ಅದನ್ನು ಹನಿ ಟ್ರ್ಯಾಪ್ಗಳಿಂದ ಉಳಿಸ್ಬೇಕು ಅನ್ನೋದು ಹೊಣೆಗಾರಿಕೆ ಸರ್ಕಾರದ ಮೇಲೆ ಅಥವಾ ಲೆಜಿಸ್ಲೇಟರ್ಸ್ ಮೇಲಿದ್ದರೆ ಈ ಕಾನೂನನ್ನು ಆದಷ್ಟು ಬೇಗ ತಂದಿದ್ದಲ್ಲಿ ಈ ರೈಟ್ ಟು ಪ್ರೈವಸಿ ನಿಜವಾಗಿ ರೈಟ್ ಟು ಲೈಫ್ ಒಳಗೆ ಕಾಣ್ಬೋದು. ಆ ಸಂದರ್ಭದಲ್ಲಿ ಈ ಮಹಿಳೆಗಳು ಅವ್ರ ಮನೆಯಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಸಮಾಜದಲ್ಲಾಗಲಿ ಏನು ತೊಂದರೆ ಇಲ್ದಂಗೆ ನಡ್ಕೊಂಡು ಹೋಗ್ಬೋದು. ಯಾಕೆ ಅಂದರೆ ಅವ್ರು ಏನೇ ಮಾಡಿದ್ರು ನಾಲ್ಕು ಗೋಡೆಗಳ ಮಧ್ಯೆ ಇದ್ದಿದ್ದು ಕಾನೂನಿನಲ್ಲಿ ಕನ್ಸೆಂಟಿಂಗ್ ಅಡಲ್ಟ್ಸಿಗೆ ಅವಕಾಶ ಇದೆ, ಅದ್ರ ಮೇಲೆ ಯಾವುದೇ ರೀತಿಯ ಅಫೆನ್ಸ್ ಇಲ್ಲ. ಆದರೆ ಈ ರೆಕಾರ್ಡಿಂಗ್ ಇರೋದ್ರಿಂದ ಅದು ಅವರಿಗೆ ಸಮಾಜದಲ್ಲಿ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿ ಆಗ್ಬೋದು. ಅದಕ್ಕೋಸ್ಕರ ಈ ಕಾನೂನು ಆದಷ್ಟು ಬೇಗ ತಂದಲ್ಲಿ ಅದು ಅವರಿಗೆ ರಕ್ಷಣೆ ಕೊಟ್ಟಂಗೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಪ್ರಜ್ವಲ್ ರೇವಣ್ಣ ಅವರು ಏನು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಆ ಮಹಿಳೆಯನ್ನ ರೇವಣ್ಣ ಅವರು ಕಿಡ್ನ್ಯಾಪ್ ಮಾಡಿದ್ರು. ನಂತರ ಈ ಒಂದು ಕೇಸಲ್ಲಿ ಅವರು ಕೂಡ A1 ಆಗಿ ಅರೆಸ್ಟ್ ಆಗಿ ವಿಚಾರಣೆ ಎದುರಿಸಿ ಈಗ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು A2 ಆಗಿದ್ದಾರೆ. ಸೊ ಈ ಕೇಸು ಮತ್ತು ಇದು ಎಲ್ಲವೂ ಕೂಡಿ ಸೇರಿ ಪ್ರಜ್ವಲ್ ರೇವಣ್ಣಿಗೆ ಕಾನೂನಿನ ಕುಣಿಕೆ ಬಿಗಿ ಆಗ್ಬೋದಾ, ಹೇಗೆ ಅದು? ಅವಶ್ಯವಾಗಿ ಇದು ಒಂದು ಕೇಸಿನ ಸ್ವರೂಪನೇ ಸಿವಿಯರ್ ಇದೆ. ಎರಡನೇದು ಇದಕ್ಕೆ ಅಟ್ಯಾಚ್ ಆಗಿರುವಂಥ ಪಬ್ಲಿಕ್ ಇಂಪಾರ್ಟೆನ್ಸ್, ಅದು ಕೂಡ ಭಾಳ ದೊಡ್ಡ ಒತ್ತಡ ಅವ್ರ ಮೇಲೆ. ಮೂರನೇದು
ಸರ್ಕಾರದ ವ್ಯಾಪ್ತಿಯಲ್ಲಿ ಯಾರು ವಿಕ್ಟಿಮ್ ಮಹಿಳೆ ಇದ್ದಾರೆ ಅವರ ರಕ್ಷಣೆ ಮಾಡೋದು ಸರ್ಕಾರದ ಹೊಣೆಗಾರಿಕೆ. ಇದೆಲ್ಲ ಸೇರಿ ಪ್ರಜ್ವಲ್ ರೇವಣ್ಣವ್ರ ಮೇಲೆ 100ಕ್ಕೆ 100 ಇದು ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಅವರಿಗೆ. ಅವರು ಈ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ಅವರ ಡಿಫೆನ್ಸನ್ನು ತೋರಿಸಿ ಯಾವ ರೀತಿ ಅವ್ರು ಹೊರ ಬರ್ತಾರೋ ಅಥವಾ ಪ್ರಾಸಿಕ್ಯೂಷನ್ ಹೇಳ್ದಂಗೆ ಆ ಕೇಸ್ ಪ್ರೂವ್ ಆಗುತ್ತೋ ಕಾದು ನೋಡಬೇಕಾಗಿದೆ. ಕೊನೆಯ ಪ್ರಶ್ನೆ ಸರ್, ಒಂದೊಮ್ಮೆ ಈ ಎಲ್ಲ ಆರೋಪಗಳು ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ಯಶಸ್ವಿಯಾಗಿದ್ದೇ ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ವರ್ಷ ಶಿಕ್ಷೆ ಆಗಬಹುದು? ಕನಿಷ್ಠ 10 ವರ್ಷ ಅಂತ ಕಾನೂನಲ್ಲಿದೆ. ಸೊ 10 ವರ್ಷ ಆಗ್ಬೋದು. ಈಗ ಅದರಲ್ಲಿ ಬೇರೆ ಬೇರೆ ಕೇಸುಗಳು ಕೂಡ ಟಿಸಿಲ್ ಹೊಡೆದಿದ್ದಾವೆ. ಅದೆಲ್ಲವನ್ನ ಯೋಚನೆ ಮಾಡಿ ಜಡ್ಜಿಗಳ ಒಂದು ಡಿಸ್ಕ್ರಿಷನರಿ ಪವರ್ ಅನ್ನುವಂಥದ್ದು ಇರುತ್ತೆ. ಅದಕ್ಕೂ ಹೆಚ್ಚು ಶಿಕ್ಷೆಗೆ ಗುರಿಪಡಿಸುವಂಥ ಸಾಧ್ಯತೆ ಏನಾದರೂ ಇರುತ್ತಾ? ಒಂದು ಅಫೆನ್ಸಿಗೆ ಒಂದು ಶಿಕ್ಷೆ, ಇನ್ನೊಂದು ಅಫೆನ್ಸಿಗೆ ಇನ್ನೊಂದು ಶಿಕ್ಷೆ, ಎರಡೂ ಸೇರಿ ಕೊಡುವಾಗ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಜಾಸ್ತಿ ಅಪರಾಧಗಳನ್ನು ಮಾಡಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಶಿಕ್ಷೆ ಕೊಡುವಾಗ ಕೋರ್ಟ್ಗೆ ಒಂದು ಡಿಸ್ಕ್ರಿಷನ್ ಇದೆ. ಒಂದು 10 ವರ್ಷ, ಇನ್ನೊಂದಕ್ಕೆ 3 ವರ್ಷ, ಇನ್ನೊಂದಕ್ಕೆ 5 ವರ್ಷ, ಎಲ್ಲ ಸೇರಿ 18 ವರ್ಷ ಆಗುತ್ತೆ. ಈ 18 ವರ್ಷ ಇದೇ ರೀತಿ ಸಕ್ಸಸಿವ್ಲಿ ರನ್ ಆಗಬೇಕು ಅಂದರೆ 18 ವರ್ಷ ಇಟ್ಟಂಗೆ, ಅಥವಾ ಕನ್ಕರೆಂಟ್ ರನ್ ಆಗಬೇಕು ಅಂದರೆ 10 ವರ್ಷದೊಳಗೆ 10, 3, 8 ಎರಡೂ ಸೇರಿ ಎಲ್ಲ ಸೇರಿ 10 ವರ್ಷದಲ್ಲೇ ಮುಗಿಸ್ಬೋದು. ಇದು ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಮುಗಿದ ನಂತರ ತನಿಖೆ ಆಗಿ ಸಾಕ್ಷಿ ವಿಚಾರಣೆ ಆಗಿ ಅವನ ಆ್ಯಂಟಿಸಿಡೆಂಟ್ಸ್ ಎಲ್ಲ ನೋಡಿ ಆರೋಪಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದೇ ಅದು ಸೆಪ್ರೇಟ್ ಜುರಿಸ್ಪ್ರುಡೆನ್ಸ್ ಇನ್ ಇಟ್ ಸೆಲ್ಫ್. ಅದು ಅವತ್ತಿನ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳುತ್ತೆ ಕಾದು ನೋಡಬೇಕಾಗಿದೆ. ಸರ್, ಈಗ ರಿಸಲ್ಟ್ ಬರುತ್ತೆ ಜೂನ್ 4ನೇ ತಾರೀಕು. ಒಂದೊಮ್ಮೆ ಪ್ರಜ್ವಲ್ ರೇವಣ್ಣ ಅವರು ಏನು ಕಂಟೆಸ್ಟ್ ಮಾಡಿದ್ರು, ಗೆದ್ರು ಅಂತಂದ್ರೆ ಒಂದು ಕಾನೂನು ಇದೆ ಅಂತ ನಾನು ಓದಿದ ಜ್ಞಾಪಕ ಇದೆ. 2 ವರ್ಷ ಶಿಕ್ಷೆ ಏನಾದರೂ ಆಯಿತು ಅಂತಂದ್ರೆ ಅವರ ಒಂದು ಸದಸ್ಯತ್ವ ಅಂದರೆ ಅದು ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಆ ಒಂದು ಅನರ್ಹತೆ ಒಳಗಾಗ್ತಾರೆ ಅನ್ನುವಂಥದ್ದು. ಇದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಪ್ಲೈ ಆಗುತ್ತೆ ಹೇಗೆ? ಮಾರಲ್ ಟರ್ಪ್ಯೂಟ್ಯೂಡಲ್ ಒಳಗೆ ಆಗಿದ್ದಿದ್ರೆ ಈ ಥರ ಅಫೆನ್ಸಲ್ಲಿ ಅದಕ್ಕೊಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಸಪ್ರೇಟ್ ಒಂದು ಪ್ರೊಸೀಜರ್ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಜನಪ್ರತಿನಿಧಿಯಾಗಿ ಗೆದ್ದ ನಂತರ ಅವನ ಮೇಲೆ ಏನಾರ ಕೇಸ್ಗಳು ಈ ಥರ ಬಂದರೆ, ಒಂದು ಆ ವ್ಯಕ್ತಿ ಫಸ್ಟ್ ಕೋರ್ಟ್ನಲ್ಲಿ ಇರುವಾಗ ಎಷ್ಟು ಸಮಯ ಕಳೆಯುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಅವನಿಗೆ ಅಧಿಕಾರ ಇದೆ, ಮೇಲಿನ ಕೋರ್ಟು ಸುಪ್ರೀಂ ಕೋರ್ಟ್ ತನಕ ಹೋಗುವಂಥ ಅಧಿಕಾರ ಇದೆ. ಆ ಕೋರ್ಟ್ ಹೋಗುವಂಥ ಸಂದರ್ಭದಲ್ಲಿ ಮಧ್ಯಕ್ಕೆ ಅವನಿಗೆ ತೆಗೆದುಹಾಕಬೇಕು ಅಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ಡಿಸ್ಕ್ವಾಲಿಫಿಕೇಷನ್ ಪ್ರೊಸೀಡಿಂಗ್ಸೇ ಮಾಡಿ ತೆಗೆದುಹಾಕಬೇಕು. ಅದಕ್ಕಿಂತ ಮುಂಚೆ ತೆಗೆದುಹಾಕೋಕ್ಕಾಗಲ್ಲ. ಎಷ್ಟೋ ಜನ ಇವತ್ತು ಜೈಲಲ್ಲಿ ಇದ್ಬಿಟ್ಟೆ ಬಿಹಾರಲ್ಲಿ ಇನ್ನೂ MP ಆಗಿ MLA ಆಗಿ ಎಲೆಕ್ಷನ್ ನಿಂತು ಗೆಲ್ತಾ ಇದ್ದಾರೆ. ಸೊ ಆ ಥರ ಕಾನೂನಿದೆ, ಇವತ್ತವರೆಗೂ ಅದು ತೆಗೆದುಹಾಕೋಕ್ಕಾಗಿಲ್ಲ. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅವ್ರು ಸೀಲ್ ಹಾಕೋ ತನಕ ಪ್ರತಿಯೊಬ್ಬನಿಗೆ ಕಾನೂನಲ್ಲಿ ಅವಕಾಶ ಇದೆ. ಯಾವುದೋ ಒಂದು ಕೋರ್ಟ್ ಅವರು ಇವನು ಅಪರಾಧಿ ಅಂತ ಹೇಳಿದ ತಕ್ಷಣ ಅವನು ಅಪರಾಧಿ ಆಗೋದಿಲ್ಲ. ರೈಟ್ ಆಫ್ ಅಪೀಲ್ ಇದ್ದೇ ಇದೆ. ಸೊ ಆದ್ದರಿಂದ ಈ ವಿಚಾರದಲ್ಲಿ ಅವರಿಗೆ ಆ ಸಮಸ್ಯೆ ಬರ್ಬೋದಾ ಅನ್ನೋದು ನನ್ನ ಪ್ರಕಾರ ಸ್ವಲ್ಪ ದೂರ ಅಂತ ಕಾಣುತ್ತೆ. ಕೊನೆಯದಾಗಿ ಓವರಾಲ್ ಆಗಿ ಇದೆಲ್ಲ ತಾವು ಕೂಡ ಲಾಯರ್ ಆಗಿ ಗಮನಿಸಿದ್ರಿ. ನೀವೇನಾದರೂ ಹೇಳಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ ಸರ್? ಏನಾದರೂ ಪಾಯಿಂಟ್ ಇದೆಯಾ? ನಾನು ಬಲವಾಗಿ ಒಂದು ಪ್ರತಿಪಾದನೆ ಮಾಡಬೇಕು ಅಂತಿದ್ದೀನಿ. ನಾನು ಸ್ವಲ್ಪ ಆರ್ಟಿಕಲ್ಸು ಅದು ಇದು ಬರಿತಾ ಇದ್ದೀನಿ. ರೈಟ್ ಟು ಪ್ರೈವಸಿ ಅನ್ನೋದು ಭಾಳ ಅತ್ಯಂತ ಮುಖ್ಯವಾದ ರೈಟು. ಅದು ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರದಲ್ಲಿ ಅಥವಾ ಅದರ ಹಿಂದೆ ಬೇರೆಯವರ ವಿಚಾರದಲ್ಲಿ ಎಲ್ಲರೂ ಇದನ್ನು ಅನುಭವಿಸ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದು ಪ್ರಜ್ವಲ್ ರೇವಣ್ಣ ಅಷ್ಟೇ ಅಂತಲ್ಲ, ಇದಕ್ಕೆ ಒಂದು ಕಾನೂನು ಮಾಡಲೇಬೇಕು. ಇದು ಆರೋಪಿಯಾಗಿ ಅಪರಾಧಿಯಾಗಿ ಈ IPC ಅಡಿಯಲ್ಲಿ ಯಾವ್ದಾರು ಅಫೆನ್ಸ್ ಮಾಡಿದ್ದಲ್ಲಿ ಅದಕ್ಕೆ ಕಾನೂನಿದೆ, ಅವ್ರನ್ನ ಆ ಪ್ರಕಾರವಾಗಿ ನಡೆಸ್ಕೊಳ್ಳಿ. ಬಟ್ ಅದ್ರ ಪೂರ್ವದಲ್ಲಿ ಈ ಅಫೆನ್ಸ್ ಆಗದೆ ತಡೆಯೋದು ಹೇಗೆ, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಅದಕ್ಕೆ ರೈಟ್ ಟು ಪ್ರೈವಸಿಯನ್ನು ಎಲ್ಲ ಲೆಜಿಸ್ಲೇಟರ್ಸು, ಪಾರ್ಲಿಮೆಂಟೇರಿಯನ್ಸು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಇದ್ರ ಬಗ್ಗೆ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿ ಕಾಮನ್ ಮ್ಯಾನಿಗೆ ಈ ರೈಟನ್ನು ರಕ್ಷಣೆ ಮಾಡಿಕೊಡುವಂಥ ಒಂದು ಸ್ಟ್ಯಾಚ್ಯೂಟನ್ನು ಮಾಡಲೇಬೇಕಾಗಿ ನನ್ನ ಉದ್ದೇಶ ಇದೆ, ನನ್ನ ಅಭಿಪ್ರಾಯ ಕೂಡ ಹೌದು. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಂದೀಪ್ ಪಾಟೀಲ್ ಅವರ ಧ್ವನಿಯಲ್ಲೇ ಹೇಳೋದಾದರೆ, ಪ್ರಜ್ವಲ್ ರೇವಣ್ಣ ಈಗ ಆರೋಪಿತನಾಗಿದ್ದಾನೆ. ಆತ ಬಂದು ಕೋರ್ಟಿಗೆ ಶರಣಾಗ್ತಾನೆ, ವಿಚಾರಣೆಯನ್ನು ಎದುರಿಸ್ತಾನೆ, ಅದು ಒಂದು ಭಾಗ.
ಆದರೆ ಈ ಒಂದು ರಾಸಲೀಲೆ ವಿಡಿಯೋದಲ್ಲಿ ಇರುವಂಥ ಸಂತ್ರಸ್ತ ಮಹಿಳೆಯರ ಕತೆ ಏನಾಗಬೇಡ, ರೈಟ್ ಟು ಪ್ರೈವೇಟ್ ಅಂದರೆ ಒಂದು ಖಾಸಗಿತನಕ್ಕೆ ಅವ್ರಿಗೂ ಒಂದು ಅವಕಾಶ ಇದೆ. ಎಲ್ಲೋ ಒಂದು ಕಡೆ ಈ ಸಂತ್ರಸ್ತ ಮಹಿಳೆಯರ ಖಾಸಗಿತನ ಬಹಿರಂಗಗೊಳಿಸಿದ್ದು ಕೂಡ ಅಪರಾಧ ಆಗುತ್ತೆ. ಇವರನ್ನ ರಕ್ಷಣೆ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಕಾನೂನಿನ ಒಂದು ಅಗತ್ಯತೆ ಇದೆ ಅನ್ನುವಂಥ ಪ್ರತಿಪಾದನೆಯನ್ನು ಅವರು ಮಾಡಿದ್ದಾರೆ. ಅದೇನೇ ಇರಲಿ, ಪ್ರಜ್ವಲ್ ರೇವಣ್ಣ ಕೇಸ್ ಹೈ ಪ್ರೊಫೈಲ್ ಆಗಿದ್ದರೂ ಕೂಡ ಆತ ಕಾನೂನಿನ ಮುಂದೆ ಜನಸಾಮಾನ್ಯರಿಗೆ ಯಾವ ರೀತಿಯಾದಂಥ ಒಂದು ವಿಚಾರಣೆ ನಡೆಯುತ್ತೆ ಅದೇ ಮಾದರಿಯಲ್ಲಿ ಅವರು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ನೋಡೋಣ, 31ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ, ಅವರು ಅರೆಸ್ಟ್ ಆಗ್ತಾರೆ, ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲಿಗೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದಂಥ ವಿಚಾರ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.